ನೀವು ಬಂದಿರೋದು ಡ್ರೈವರ್ ಕೊಡಕ್ಕೆ. ಹೌದು. ಆಫೀಸ್ ಕೊಡಾಗಿದ್ರೆ ಆಫೀಸ್ ಹತ್ರ ಕೊಟ್ಕೊಬಿಡಿ. ನೀವು ಕೊಡೋಂಥದ್ದು ಫ್ರೀಯಾಗಿ ಕೊಡೋಂಥದ್ದು ಅವ್ರು ಏನ್ ಮಾಡ್ತಾರೆ, ಕೊಟ್ಟ ಮೇಲೆ ಕೆಲವು ಡ್ರೈವರ್ಗಳಿಗೆ ಏನ್ ಮಾಡ್ತಾರೆ, ಅದಕ್ಕೆ 100 ರೂಪಾಯಿ ಚಾರ್ಜ್ ಮಾಡ್ಬೋದು, 150 ಚಾರ್ಜ್ ಮಾಡ್ಬೋದು, ತಗೊಳ್ಳಿ ಅನ್ಬಿಟ್ಟು ಕೊಡ್ಬೋದು. ಅದನ್ನ EMI ಮತ್ತೊಂದು ಏನೋ ಒಂದು ಮಾಡ್ಕೊತಾರೆ. ನೀವು ಕೊಡೋದೇ ಆ ಥರ ಅಂದ್ರೆ ಏನ್ ತೊಂದ್ರೆ ಇಲ್ಲ ತಾನೆ? ಪರ್ಫ್ಯೂಮ್ದು ಏನಕ್ಕೆ ಸೇಲ್ ಮಾಡ್ತಾರದಲ್ಲ. ಫಸ್ಟ್ ಆಫ್ ಆಲ್ ಯಾವ ಅಡ್ವರ್ಟೈಸ್ಮೆಂಟ್ ಅಲ್ಲ, ಸೈಕಲ್ ಬ್ರ್ಯಾಂಡ್ದು ಡ್ರೈವರ್ಗಳಿಗೆ ನಮ್ಮ ಮುಂಬೈಯಿಂದ ನಾವು 1 ಲಕ್ಷ ಕ್ವಾಂಟಿಟಿ ತರ್ತಿದ್ದೀವಿ. ಬೆಂಗಳೂರಲ್ಲಿರೋ ಡ್ರೈವರ್ಗಳಿಗೆ ಹಂಚ್ಕೋತಾರೆ. ಒಬ್ಬೊಬ್ರಿಗೆ ಒಂದು 5-6 ಪೌಚ್ಗಳನ್ನ ಕೊಟ್ಬಿಟ್ಟು ಹೋಗ್ತಾ ಇರ್ತೀವಿ. ಇಲ್ಲ ಅವ್ರು ಮಾಡ್ಬೇಕು. ಅಲ್ಲ ಮಾಡ್ಲಿ ಬೇಕಾದ್ರೆ ಅಲ್ಲಿ ಯಾರು ಮಾತಾಡ್ಬೇಕು ಅಂದ್ರೆ ಕೊಡಿ, ನಾನು ಮಾತಾಡ್ತೀನಿ. ಬಂದಿದ್ದೀವಪ್ಪ ತಂದು ಕೊಡ್ತೀವಿ, ಕೊಡಿ. ಡ್ರೈವರ್ ಎಲ್ಲಾರ್ಗು, ಇಡೀ ಎಲ್ಲಾ ಡ್ರೈವರ್ಗಳಿಗೂ, ಬರೀ ಇವ್ರಿಗೆ ಅಂತಲ್ಲ, ಆಲ್ರೆಡಿ ಅಲ್ಲಿ ಕೊಟ್ಟಿದೀವಿ, ಎಲ್ಲಾರ್ಗು ಕೊಡ್ತೀವಿ. ಮಾಡಿದ್ರು ಅದಲ್ಲೇನಾಯ್ತು, ಗಾಡಿ ಹಾಕೊಂಡ್ಬಿಡ ಎಲ್ಲ ಓಪನ್ ಮಾಡ್ಕೊಳ್ಳಿ ಅಂತ ಇರೋಣ. ಬರ್ತೀವಿ ಇದೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಬರ್ತೀವಿ. ತೊಂದ್ರೆ ಏನಿಲ್ಲ. ಎಲ್ಲರಿಗೂ ಕೊಡ್ತೀವಿ ಇರೋಣ. ನಮಸ್ತೆ. ಆರಾಮ. ಹಾ ನಾನು ಹೇಳೋ ನಂಬರ್ನ ಸೇವ್ ಮಾಡ್ಕೊಳ್ಳಿ ಸರ್. ಫಸ್ಟ್ 8951 ಆಗಿರೋರು 448103 8951448103 ಈ ನಂಬರ್ನ NCTU ಅಂತ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡು ನೀವು ಇಲ್ಲೇ ನಿಂತಿದ್ದೀರಾ, ಇಲ್ಲಿ ನಿಮ್ಮದೇ ಸೆಲ್ಫಿನ ಫೋಟೋ ತೆಗೆದುಬಿಟ್ಟು ಅದೇ ನಂಬರ್ಗೆ ವಾಟ್ಸಪ್ ಮುಖಾಂತರ ಕಳಿಸಿದ ತಕ್ಷಣ ನಿಮಗೆ 3 ಲಿಂಕ್ ಬರುತ್ತೆ. TU ಅಂತ ಸೇವ್ ಮಾಡ್ಕೊಳ್ಳಿ. ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ ಅಂತ ಅರ್ಥ, ಓಕೆನಾ? ಸೇವ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಒಂದು 3 ಲಿಂಕ್ ಬರುತ್ತೆ. ಆ 3 ಲಿಂಕಲ್ಲಿ ಮೊದಲನೇದು ಫೇಸ್ಬುಕ್ಕು, 2ನೇದು ಇನ್ಸ್ಟಾಗ್ರಾಮು, 3ನೇದು ಯೂಟ್ಯೂಬು. ಆ 3 ನೀವು ಫಾಲೋ ಮಾಡ್ಕೊಳ್ಳಿ, ಆಯಿತಾ? ಫಾಲೋ ಮಾಡಿದ್ಮೇಲೆ ನಮಗೆ ತೋರಿಸಿ ನಾವು ನಿಮಗೆ ಇದು ಒಬ್ಬೊಬ್ಬರಿಗೆ 6 ಪೌಚನ್ನ ನಾವು ಕೊಡ್ತೀವಿ. ಆಮೇಲೆ ಈಗ ಸರ್ಕಾರದಿಂದ ಎಷ್ಟೊಂದು ಸವಲತ್ತುಗಳು ಬರ್ತಾ ಇದಾವೆ. ನೀವು ಕುತ್ತಿ ಜಾಗದಲ್ಲೇ ನೀವು ತಗೋಬಹುದು ಲಕ್ಷಾಂತರ ರೂಪಾಯಿ ದುಡ್ಡನ್ನ. ಅದ್ಯಾವುದು ಗೊತ್ತಿಲ್ಲಂತ ನೀವೆಲ್ಲರೂ ವಂಚಿತರಾಗಿದ್ದೀರಾ. ಈಗ ನಾವೇನು ಮಾಡ್ತೀವಿ, ಈಗ ನಮ್ಮದು ಒಂದು ಸಂಘಟನೆ ಗ್ರೂಪ್ ಇರುತ್ತೆ, ನಾವು ಅಲ್ಲಿ ಅಪ್ಡೇಟ್ ಕೊಡ್ಕೊಂತೀವಿ. ನಿಮ್ಗಳಿಗೆ ಹೆಂಗೆ ಗೊತ್ತಾಗುತ್ತೆ? ನೀವು ಒಂದು ಗ್ರೂಪ್ಗಳಲ್ಲಿ ಇರ್ತೀರಾ, ನಿಮ್ಗೆ ಗೊತ್ತಾಗಬೇಕು ಅಂದರೆ ಸಾಮಾಜಿಕ ಜಾಲತಾಣ ಒಂದೇ ನಮ್ಮ ದಾರಿ ಇರೋದು. ಅದಕ್ಕೋಸ್ಕರ ನಿಮ್ಗಳಿಗೆ ಮೊದಲು ಫಾಲೋ ಮಾಡಿಸಿ ಆಮೇಲೆ ನಾವು ಕೊಡ್ತೀವಿ. ಇದ್ರದ್ದು ನೋಡಿ ಸರ್, ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು ನೀವೇ ಹೊರಗಡೆ ಎಲ್ಲರೂ ನೀವು ರೆಗ್ಯುಲರ್ ತಗೊಂತೀರಾ. ಎಷ್ಟಿರ್ಬೋದು ಸರ್? ಒಂದು 60 ರೂಪಾಯಿ ಇರುತ್ತಾ? ಇದು 65 ರೂಪಾಯಿ MRP. ನಾವು ಒಬ್ಬೊಬ್ಬರಿಗೆ ಒಂದು 6 ಕೊಡ್ತೀವಿ. ಎಷ್ಟಾಯ್ತು? 6 360 ರೂಪಾಯಿ ವಸ್ತು ಇದು, ಆಯ್ತಾ? ನಾವು ನಿಮಗೆ ಪುಕ್ಷತೆ ಯಾಕೆ ಕೊಡ್ತಿದ್ವಿ ಅಂದ್ರೆ, ನಮಗೆ ಇನ್ನೊಂದು ನಮಗಿಂತ ಮೇಲ್ಗಡೆ ಇರುವಂತ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರುವಂತ ಸಂಘಟನೆಗಳು ನಮ್ಮಲ್ಲಿ ಇರೋದ್ರಿಂದ ನಮಗೆ ಅವ್ರ ಕಡೆಯಿಂದ ಸಾಕಷ್ಟು ಈ ಥರದ್ದು ಅನುದಾನಗಳು ಸಿಗ್ತವೆ. ಇದನ್ನ ನಾವು ನೇರವಾಗಿ ಡ್ರೈವರ್ಗಳಿಗೆ ತಲುಪಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಬಂದಿರೋದು ಹೊರತು ಇದನ್ನ ಮಾರಕ್ಕೋ ಇಲ್ಲ ನಮ್ಮ ಸಂಘಟನೆ ಹೆಸರು ಬೆಳೆಸೋಕೋ ನಾವು ಬಂದಿಲ್ಲ. ಅರ್ಥ ಆಯ್ತಾ? ನಿಮಗೆ ಗೊತ್ತಿರೋಂಗೆ ನನ್ನನ್ನು ಎಷ್ಟೋ ಜನ ನೋಡಿರ್ತೀರ ಫೇಸ್ಬುಕ್ಗಳಲ್ಲಿ. ನಾವು ಯಾವ್ದೂ ಸ್ವಾರ್ಥ ಇಟ್ಕೊಂಡು ಕೆಲಸ ಮಾಡಿದವನ್ನೆಲ್ಲ ನಾನು ನಿಸ್ವಾರ್ಥದಿಂದ ಕೆಲಸ ಮಾಡ್ತಾಯಿದ್ದೀನಿ. ಜೊತೆಗೆ ಈ ಸಂಘಟನೆಯಲ್ಲಿ ಈಗ ಪ್ರಸ್ತುತ ನಾನು ಅಧ್ಯಕ್ಷನಾಗಿ ಇರೋದ್ರಿಂದಾಗಿ ನನ್ನ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಪರಿಚಯ ಮಾಡಿಸಿ ಜನಗಳಿಗೆ ಮಾಹಿತಿ ಕೊಟ್ಟು ಡ್ರೈವರ್ಗಳಿಗೆ ಅನುಕೂಲ ಮಾಡಬೇಕು ಅನ್ನೋದು ಉದ್ದೇಶ ಅಷ್ಟೇ ಹೊರತು ಇನ್ಯಾವುದೂ ಅಲ್ಲ. ಇಲ್ಲೊಂದಷ್ಟು ಜನ ಏನು ಯೋಚನೆ ಮಾಡ್ತಾ ಇದ್ರಿ ಅಂದರೆ, ಇವ್ರದ್ದು ಐಡಿನ ಫಾಲೋ ಮಾಡಿದ್ರೆ ಮಾತ್ರ ಕೊಡ್ತಾರಂತೆ ಅನ್ನೋದಾದರೆ ನೀವು ಫಾಲೋನೇ ಮಾಡೋಕೆ ಹೋಗ್ಬೇಡಿ. ನಮ್ಮ ಇಂಟೆನ್ಷನ್ ಏನು ಅಂದರೆ, ನೀವು ಫಾಲೋ ಮಾಡೋದ್ರಿಂದ ಕೇವಲ ಇದೆಲ್ಲ ಬರೀ 360 ರೂಪಾಯಿ ಇದು ಅಲ್ಲ, ಹೇಳಿ ಕೇಳಿ, 360 ರೂಪಾಯಿ ವಸ್ತು ಇದೊಂದೇ ಅಲ್ಲ. ಇಂಥದ್ದು ಲಕ್ಷಾಂತರ ರೂಪಾಯಿ ದುಡ್ಡೊಂದು ನೀವು ಒರಿಜಿನಲ್ ಲಾಸ್ಟ್ ಇಯರ್ ಆಗ್ಬಿಟ್ಟಿದ್ದೀರ. ಅದಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇಷ್ಟೆಲ್ಲ ಓಡಾಡ್ತಾ ಇರೋದಷ್ಟೇ. ದಯವಿಟ್ಟು ಮುಂದೆ ಇರೋ ನಂಬರ್ಗಳನ್ನ ನೀವು ಸೇವ್ ಮಾಡ್ಕೊಂಡು ಅಂತೇಳಿ ನಿಮ್ಮ ಸೆಲ್ಫಿ ಒಂದು ಕಳಿಸಿದ ತಕ್ಷಣ ನಿಮಗೆ ಲಿಂಕ್ಗಳು ಬರುತ್ತೆ. ಏನೋ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್. ಅದೇನು ನಮ್ಮ ಸಂಘಟನೆದು, ನನ್ನ ಪರ್ಸನಲ್ ಅಲ್ಲ. ಆ ಸಂಘಟನೆದನ್ನ ನೀವು ಪೇಜನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ನಾನು ಇಲ್ಲಿ ಬಂದು ಹೇಳೋ ಅವಶ್ಯಕತೆ ಇಲ್ಲ. ನಾನು ವಿಡಿಯೋ ಮಾಡ್ತಿದ್ದಂಗೆ ಇಮಿಡಿಯೇಟ್ ನೀನೇನ ನೀನೇ ಮಾತಾಡ್ಬೋದು.
ಅಲ್ಲಿ ಸಂಘಟನೆಯಲ್ಲಿ ನೆಕ್ಸ್ಟ್ ಏನಾದ್ರು ವಿಚಾರ ಆಯ್ತು ಅಂದ್ರೆ ನಾನು ಇಲ್ಲಿ ಬರೋಕ್ಕಾಗೋದಿಲ್ಲ. ನಾನು ಏನಿದ್ರು ಸಂಘಟನೆ ಪೇಜಲ್ಲಿ ಹೇಳ್ತೀನಿ, ನೀವೇನು ಮಾಡ್ತೀರಾ ಒಂದಷ್ಟು ಜನ ನನ್ನನ್ನು ಫಾಲೋ ಮಾಡ್ತಾ ಇರ್ತೀರಾ, ಸಂಘಟನೆ ಫಾಲೋ ಮಾಡ್ತಿರಲ್ಲ. ನಾಳೆ ದಿನ ನಾನು ಸಂಘಟನೆಯಲ್ಲಿ ಅಧ್ಯಕ್ಷ ಆಗಿಲ್ಲ ಅಂದ್ರೆ ಬೇರೆ ಯಾರೋ ಒಬ್ರು ಬಂದು ಮಾಹಿತಿ ತಿಳಿಸ್ತಾ ಇರ್ತಾರೆ. ಅದನ್ನ ಅರ್ಥ ಮಾಡ್ಕೊಂಡು ನೀವು ಅದನ್ನ ಬಳಸಿ ಅಂತ ಹೇಳ್ತಾ ಇದೀವಿ. ಹೊರತು ನೀವು ಈ ನಂಬರ್ಗೆ ನೀವು ಆಯಂತರ ಇದು ನಿಮ್ಮದು ಸೆಲ್ಫಿ ಫೋಟೋ ಕಳಿಸೋ ಉದ್ದೇಶ ಏನಂದ್ರೆ ನಾನು ಸೇವ್ ಮಾಡೋದು ಆ ನಂಬರ್ನ. ನೀವೇನು ಕಳಿಸ್ತಿರಲ್ಲ ಅದನ್ನು ಆಪ್ರೇಟ್ ನಾನು ಮಾಡ್ತಾ ಇರ್ತೀನಿ. ನಿಮ್ಮ ಸೆಲ್ಫಿ ಬರೋದನ್ನ ನಾವು ನಮ್ಮ ಫೋಟೋ ಅದರಲ್ಲಿ ಪಿಕ್ಚರ್ನ ಸೇವ್ ಮಾಡ್ಕೊತೀವಿ ನಿಮ್ಮದು ಕಾಂಟ್ಯಾಕ್ಟ್ ಲಿಸ್ಟಲ್ಲಿ. ಹಾಗೇನಾಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಯಾರಿಗಾರು ಏನಾದ್ರು ಬೆನಿಫಿಟ್ ಕೊಡಬೇಕು ಅಂದಾಗ ಇರಪ್ಪ ನಾವು ಇವ್ರನ್ನ ನಾವು ನೇರವಾಗಿ ಭೇಟಿ ಮಾಡಿದ್ದೀವಿ ಅಂತೇಳಿ ನಮಗೆ ಹತ್ರದವ್ರು ಆಗಿದ್ದಾರೆ ಅಂತೇಳಿ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತೀವಿ. ಆ ಒಂದು ಉದ್ದೇಶಕ್ಕೆ ನಿಮಗೆ ಸೆಲ್ಫಿ ತೆಗೆದು ಹಾಕಿ ಅಂತ ಹೇಳ್ತಾ ಇರೋದು ಹೊರತು ಮತ್ತು ಅದೇ ಉದ್ದೇಶಕ್ಕೆ ನಿಮಗೆ ಫಾಲೋ ಮಾಡಿ ಅಂತ ಹೇಳ್ತಿರೋದು ಇನ್ಯಾವುದೇ ಒಂದು ದುರುದ್ದೇಶ ನಮಗಿಲ್ಲ. ಇನ್ನು ದುಡ್ಡು ಹೋಗುತ್ತಾ ಪಡ್ಡು ಹೋಗುತ್ತಾ ಅಂದರೆ ನಂಗೇನಾದ್ರು ಬಂತು ಅಂದರೆ ಇಲ್ಲೇ ತಿಳಿಸ್ಕೊಡಿ, ನಾವು ಇಲ್ಲೇ ಇರ್ತೀವಿ. ನಮ್ಮನ್ನು ಕಂಬಕ್ಕೆ ಕಟ್ಟಾಕ್ಬಿಟ್ಟು ಇಲ್ಲೇ ರಪ್ಪ ಅಂತ ಕೊಟ್ಟಾಕ್ಬಿಡಿ. ಓಕೆನಾ?